ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶುಕ್ರವಾರ. ಸೊ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಬೆಳಗ್ಗೆ ಥರ ನಮ್ಮ ಅಕ್ಕ ಕಾಫಿ ಕೊಟ್ಟರು. ಸೊ ಕಾಫಿ ಕೂಡ ಕುಡಿದಾಯಿತು. ಸೊ ಈಗ ಏನು ಮಾಡ್ತಾಯಿದ್ದೀವಿ ಅಂತ ಬರೀ ತೋರಿಸ್ತೀನಿ. ಸೊ ಈಗ ಇಲ್ಲಿ ಮಟನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಮಟನ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಡುಗೆ ಮಾಡೋದಕ್ಕೆ. ಸೊ ಬನ್ನಿ ನಾವು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇಲ್ಲಿ ಬಿರಿಯಾನಿಗೆ ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ನೋಡಿ, ಮೇನ್ ಶೆಫು ಇದು, ಇವರು ಸೆಕೆಂಡ್ ಶೆಫು, ಇವರು ಹೆಲ್ಪರ್. ಸೊ ಫ್ರೆಂಡ್ಸ್, ಇಲ್ಲಿ ಬಿರಿಯಾನಿಗೆ ಈರುಳ್ಳಿ, ಟೊಮೆಟೊ, ಪುದೀನ, ಕೊತ್ತಂಬರಿ ಎಲ್ಲ ಕಟ್ ಮಾಡಿದಾಯಿತು. ಹಾಗೆ ಕಬಾಬ್ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ರು. ಹಾಗೆ ಬಿರಿಯಾನಿ ಕೂಡ ರೆಡಿ ಆಯಿತು. ಸೊ ಬಿರಿಯಾನಿ ಬಂದ್ಬಿಟ್ಟು ಮಾಡಿದ್ದು ನಮ್ಮ ಅಕ್ಕ ಹಾಗೆ ನಮ್ಮ ಮನೆಯವರಿಬ್ಬರು. ಸೊ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಚಾಪೀಸ್ ಕೂಡ ರೆಡಿ ಆಯಿತು. ಆಮೇಲೆ ನಮ್ಮ ಅಣ್ಣ ಬಂದುಬಿಟ್ಟು ಅವರು ಸೌತೆಕಾಯಿ ಈರುಳ್ಳಿನೂ ಕಟ್ ಮಾಡಿ ಇಟ್ಟಿದ್ರು. ಸೊ ಫೈನಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಸೊ ಊಟಕ್ಕೆ ನಾಷ್ಟ ಫ್ರೆಂಡ್ಸ್, ನಾಷ್ಟ 11 ಗಂಟೆಗೆ ಮಾಡ್ತಾಯಿದ್ವಿ. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಬಿರಿಯಾನಿ, ಹಾಗೆ ಕಬಾಬು, ಹಾಗೆ ಚಾಪೀಸು, ಮೊಟ್ಟೆ ಇದಿಷ್ಟು ಇದ್ದಿದ್ದು. ಸೊ ತುಂಬ ಚೆನ್ನಾಗಿತ್ತು ಮಟನ್ ಬಿರಿಯಾನಿ ಫ್ರೆಂಡ್ಸ್. ಸಖತ್ತಾಗಿ ಬಂದಿತ್ತು ಮಟನ್ ಬಿರಿಯಾನಿ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ತಿನ್ಕೊಂಡ್ವಿ. ಸಿಕ್ತಾನೆ ಊಟ ಮಾಡಿದಾಯಿತು. ಈಗ 7 ಅಪ್ ಕೊಟ್ಟಿದ್ದಾರೆ. ಸೊ ಬನ್ನಿ ಹಾಕೋಣ. ಇದು ಪ್ಲೇನಿಂಗ್, ಇದು ಟಾಪ್ ರೌಡಿ ಮಿಷಿನಲ್ಲಿ ನೀಟಾಗಿ ಕೈ ಎಗರ್ಸ್ಕೊಬಿಟ್ಟ. ಇದು ಒಂದು ರೂಟ್ ಆಗಿದೆ ಅಂತೆ. ಸೆಂಟ್ರಲ್ಲಿರೋ ಅರ್ಧ ಇವನ್ಗೆ ದಾರ ಕರೆಕ್ಟಾಗಿ ತುಂಡ ಮಾಡ್ಕೊಡ್ರೆ ತಿರ್ಗಾ ಬಿಚ್ಚ ಉದ್ದ ಮಾಡ್ಕೊಡ್ತಾರೆ. ನೋಡಿ ಇಲ್ಲಿ ಹಿಂಗಿಡ್ಕೊ, ಹಿಂಗೆ ಬಾಯಿ ಮುಚ್ಕೊಂಡು ಕುಡ್ಕೋ. ಹಂಗಲ್ಲ ಇರವ, ನಾನು ಹೇಳ್ಕೊಟ್ಟನು. ನೀವು ಕೊತ್ತಿ ಮಾಮ ಬಂದದೆ. ಆಯ್ತಾ ಸೊ ಫ್ರೆಂಡ್ಸ್, ಆಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಳ್ಳೆ ನಿದ್ದೆ ಮಾಡಿ ಎದ್ವಿ. ಸೊ ಆಮೇಲೆ ನಮ್ಮ ಅಣ್ಣವರು ಹೊರಗಡೆ ಹೋಗಿದ್ರು. ಸೊ ಅವ್ರು ಬರ್ತಾ ಮಿಕ್ಸ್ ಫ್ರೂಟ್ ತಂದಿದ್ರು, ಹಾಗೆ ಲೆಮನ್ ಜ್ಯೂಸ್ ತಂದಿದ್ರು. ಸೊ ನನಗೆ ಮಿಕ್ಸ್ ಫ್ರೂಟ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಮಿಕ್ಸ್ ಫ್ರೂಟ್ ತೊಗೊಂಡೆ. ಸೊ ಮಿಕ್ಸ್ ಫ್ರೂಟ್ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಎದ್ದು ಮತ್ತೆ ನಮ್ಮ ಅಕ್ಕ ಸಂಜೆ ಹಾಗೆ ಟೀ ಮಾಡಿಕೊಟ್ರು. ಟೀ ಕೂಡ ಕುಡ್ಕೊಂಡ್ವಿ. ಆಮೇಲೆ ಟೀ ಎಲ್ಲ ಕುಡ್ಕೊಂಡು, ಸೊ ಇವತ್ತು ಯುಗಾದಿಯಾಗಿ ಮಾರನೇ ದಿನ ಹೊಸ್ತಾಡ್ಕಲ್ವ ಫ್ರೆಂಡ್ಸ್. ಅವತ್ತು ಸಂಜೆ ಹಂಗೆ ಚಂದ್ರನ ನೋಡಿ ಏನಾದರೂ ಬೇಡ್ಕೊಂಡ್ರೆ ಆಗುತ್ತಂತೆ. ಸೊ ಅದಕ್ಕೆ ನಾವು ಎಲ್ಲ ಮೇಲೆ ಬಂದಿದ್ವಿ. ಸೊ ಚಂದ್ರನ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ನನಗೂ ಇದೆಲ್ಲ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಆಮೇಲೆ ಎಲ್ಲರೂ ಬಂದಮೇಲೆ ಮತ್ತೆ ರಾತ್ರಿಗೂ ಕೂಡ ಊಟ ಮಾಡ್ಕೊಂಡ್ವಿ. ಸೊ ಮಟನ್ ಸಾರು ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಸೊ ನಾಳೆದು ಕಂಟಿನ್ಯೂ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ನೆನೆದೇ ಬ್ಲಾಗು ಕಂಟಿನ್ಯೂ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದು ಈಗ ಸೊ ಪಪ್ಪಾಯ ಹಣ್ಣಾಗಿದೆ, ಸೊಪ್ಕೋಣ ಅಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಪ್ಪಾಯ ಹೇಗೆ ಕಟ್ ಮಾಡ್ಕೊಳ್ಳೋದು ಇವತ್ತು. ಚಿಕ್ಕದಾಗಿದೆ, 1 ಟೈಮ್ ಸಾಕು. ಡೋಸ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಸೊ ಫ್ರೆಂಡ್ಸ್, ಹಾಗೆ ನಾಷ್ಟಕ್ಕೆ ನಮ್ಮ ಅಕ್ಕ ಚಿತ್ರಾನ್ನ ಮಾಡಿದರು. ಸೊ ಅದನ್ನು ತಿನ್ಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ನಮ್ಮ ಚಿಕ್ಕತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗಬೇಕಾದ್ರೆ ಹಾಗೆ ಎಳ್ನೀರು ಮತ್ತು ಕಲ್ಲಂಗಡಿ ಹಣ್ಣು ಕುಡಿಯೋಣ ಅಂತ ಬಂದಿದ್ದೀವಿ. ಸೊ ನೋಡಿ, ಇಲ್ಲಿ ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲರೂ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದಾರೆ. ನಾನು ನಮ್ಮ ಪೃಥ್ವಿ ಇಬ್ಬರು ಎಳ್ನೀರು ತೊಗೊಂಡು ಕುಡಿದ್ವಿ. ಈಗ ಕುಡಿದ್ಬಿಟ್ಟು ಹೋಗಬೇಕು ಫ್ರೆಂಡ್ಸ್. ಟೈಮ್ ಬಂದು ಆಲ್ರೆಡಿ 12 ಗಂಟೆ ಆಗಿದೆ. ಸೊ ಒಂದು 4 ಗಂಟೆ ಅಷ್ಟರಲ್ಲಿ ನಾವು ಇಲ್ಲಿ ಬಿಡ್ತೀವಿ. ನಾವು ಊರಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ, ನೋಡ್ತಾ ಇದ್ದೀನಿ. ಫೈನಲಿ ಬಂದ್ವಿ ನಮ್ಮ ಅತ್ತೆ ಮನೆಗೆ. ಇದೇ ನಮ್ಮ ಅತ್ತೆ ಮನೆ. ಮೇಲೆ ಮನೆ ಕಟ್ಟಿಸ್ತಾ ಇದ್ದಾರೆ ನಮ್ಮ ಚಿಕ್ಕ ಮಾವ. ಯಾಕೆ ಸೌಜು? ಸೊ ಫ್ರೆಂಡ್ಸ್, ಇವರು ನಮ್ಮ ಮನೆಯವ್ರ ಅಜ್ಜಿ, ಅವರಪ್ಪ. ಇವ್ರು ನಮ್ಮ ಚಿಕ್ಕ ಮಾವ. ಸೊ ನಮ್ಮ ಚಿಕ್ಕದೇ ಇದ್ರು, ಒಳಗಡೆ ಹೋಗಿದ್ದಾರೆ. ನಮ್ಮ ಚಿಕ್ಕತ್ತೆ ಮನೆಗೆ ಬಂದಮೇಲೆ ಜಾಸ್ತಿ ಏನೋ ಬ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ನೆನೆದೇ ಬ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಇದು ಹೊರಡಬೇಕಿತ್ತು 4 ಗಂಟೆಗೆ, ಟೈಮ್ ಆಲ್ರೆಡಿ 4:45 ಸೊ ಒಂದು 6 ಗಂಟೆಗೆ ಬಿಡೋಣ ಫ್ರೆಂಡ್ಸ್. ಕೆಲಸ ಜಾಸ್ತಿ ಇದೆ, ಮನೆ ಕಟ್ತಿದ್ದಾರಲ್ಲ, ಅಲ್ಲಿ ಮಾಡ್ತಿದ್ದಾರೆ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಏನು ಮಾಡ್ತಾಯಿದ್ದಾರೆ ಅಂತ. ಸೊ ಫ್ರೆಂಡ್ಸ್ ನೋಡಿ, ಸೀಟ್ ಹಾಕ್ತಾ ಇದ್ದಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದಾರೆ. ಸೊ ಆಲ್ರೆಡಿ ಟೈಮಲ್ಲಿ 4:45 ಇದು ಕೆಲಸ ಮುಗಿದ ತಕ್ಷಣ ಹೊರಡೋದೆ.
ಸೊ ಮುಗಿಸ್ಕೊಂಡು ಹೊರಟೋಣ ಫ್ರೆಂಡ್ಸ್. 2 ಸೀಟ್ ಹಾಕಿದ್ದಾರೆ, ಇನ್ನೂ ಒಂದು 4-5 ಸೀಟ್ ಆಗುತ್ತೆ ಅನಿಸುತ್ತೆ. ಅವನ್ ಲೆಕ್ಕಕ್ಕಿಲ್ಲ ಬಿಡಲಿ ಸೊ ಫ್ರೆಂಡ್ಸ್, ಈಗ ಕರೆಕ್ಟ್ ಟೈಮ್ ಬಂದು 6 ಗಂಟೆ, ಈಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೊರಡೋಣ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 8:15 ಆಗಿದೆ. ಸೊ ಇನ್ನೂ ಮನೆಗೆ ರೀಚ್ ಆಗಿಲ್ಲ, ಇನ್ನೊಂದು 20 ನಿಮಿಷ ಅರ್ಧ ಅವರ್ ಆಗುತ್ತೆ ಜರ್ನಿ. ಸೊ ಈಗ ಪೆಟ್ರೋಲ್ ಹಾಕ್ಸೋದಕ್ಕೆ ಅಂತ ಪೆಟ್ರೋಲ್ ಬಂಕ್ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿ ವಿಡಿಯೋ ಮಾಡೋಣ ಅಂತ ತೊಗೊಂಡೆ, ಬಟ್ ಅದು ನೋಡಿದ್ರೆ ಅಲ್ಲಿ ಗಾಡಿಗಳು ಜಾಸ್ತಿ ಇತ್ತು. ಸೊ ಹಾರನ್ ಸೌಂಡಿಂದ ಆಡಿಯೋ ಅಷ್ಟು ಕೇಳಿಸ್ತಾ ಇದ್ದಿಲ್ಲ. ಸೊ ನಿಧಾನಕ್ಕೆ ಕೇಳಿಸ್ತಿತ್ತು. ಸೊ ಒಂದೊಂದು ಅರ್ಥನೇ ಆಗ್ತಿದ್ದಿಲ್ಲ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇದಕ್ಕೆ. ಸೊ ಈಗ ನಾನು ಏನು ಹೇಳ್ತಿದ್ದೆ ಅಂದರೆ, ಸಿಕ್ಕಾಪಟ್ಟೆ ಟಯರ್ಡಾಗಿದೆ ಟ್ರಾವೆಲ್ ಮಾಡಿ ಅಂತಲೇ ಹೇಳ್ತಿದ್ದೆ ನಾನು. ಸೊ ನನ್ನ ಫೇಸಲ್ಲೇ ಗೊತ್ತಾಗುತ್ತೆ ನಿಮಗೆ, ನನ್ನ ಎಕ್ಸ್ಪ್ರೆಷನ್ಸಲ್ಲೇ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಯಾವತ್ತೂ ಇಷ್ಟೊಂದು ಟಯರ್ಡ್ ಆಗಿರಲಿಲ್ಲ ಅಂದ್ಕೊಳ್ಳಿ, ಬಟ್ ಸಿಕ್ಕಾಪಟ್ಟೆ ಆಲ್ರೆಡಿ 2.5 ಅವರ್ ಹೋಗಿತ್ತು ನಾವು ಜರ್ನಿ ಸ್ಟಾರ್ಟ್ ಮಾಡಿ, ಬಟ್ ಇನ್ನೂ ಮನೆ ರೀಚ್ ಆಗಿಲ್ಲ. ಇನ್ನೊಂದೇನು ಅಂದರೆ, ಸಿಕ್ಕಾಪಟ್ಟೆ ನನಗೆ ಕಾಲು ನೋವು ಬಂದುಬಿಟ್ಟಿತ್ತು. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಊಟ ಹೊರಗಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಒಂದು ಸತಿ ಬೇಡ, ಇಲ್ಲ ಮನೆಗೆ ಹೋಗೋಣ, ಒಳ್ಳೆ ರೈಸ್ ಮಾಡಿಕೊಂಡು ಮೊಸರು ಹಾಕ್ಕೊಂಡು ತಿಂದ್ಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹಿಂಗೆ ಅಂದ್ಕೊಂಡ್ವಿ. ಸೊ ಫೈನಲಿ ಈಗ ಮನೆಗೆ ಹೋಗ್ಬಿಟ್ಟು ಗೀಝರ್ ಆನ್ ಮಾಡಿ ಸ್ನಾನ ಮಾಡಿ ಒಳ್ಳೆ ಮೊಸರನ್ನ ತಿಂದ್ಕೊಂಡು ಸೊ ಒಳ್ಳೆ ನಿದ್ದೆ ಮಾಡಬೇಕು ಫ್ರೆಂಡ್ಸ್. ಆಗ್ತಾಯಿಲ್ಲ ನನಗನ್ಸೋ ಪ್ರಕಾರ. ನಾನು ಭಾನುವಾರ ಕೂಡ ಏನೂ ಬ್ಲಾಗ್ ಮಾಡಲ್ಲ, ಯಾಕಂದರೆ ಇವಾಗ ಆಗಿರೋ ಸ್ಟ್ರೆಸ್ಗೆ ಇನ್ನೇ ಒಂದು 2-3 ದಿನ ಅಂತೂ ನಾನು ರೆಸ್ಟ್ ಬೇಕೇ ಬೇಕು. ಸೊ ಭಾನುವಾರ ಬ್ಲಾಗ್ ಮಾಡೋದೇ ಬೇಡ, ಫುಲ್ಲು ರೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ, ಈಗ ನಮ್ಮ ಮನೆಯವ್ರು ಪೆಟ್ರೋಲ್ ಹಾಕ್ಸ್ಕೊಂಬಂದರು, ಬೇಗ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ತಾನೇ ಮನೆಗೆ ಬಂದೆ, ಗಿಡಗಳೆಲ್ಲ ಒಣಗೋಗಿದೆ. ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಅಂತ ಫಸ್ಟ್ ಗಿಡಗಳಿಗೆ ನೀರು ಹಾಕ್ತೀನಿ ಫ್ರೆಂಡ್ಸ್. ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಪ್ಲೇಟ್ಸ್ ಹೇಳ್ದಂಗೆ ತರಬೇಕು ಫ್ರೆಂಡ್ಸ್. ಇದಕ್ಕೆ ಗಿಡಗಳು ಬೆಳೆಸ್ಕೊಳ್ಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಅಲೋವೆರಾ ಒಂದು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಮನೆಗೆ ಬಂದಾಗಿಂದ ನನಗೆ ದಾಸವಾಳ ತರಬೇಕು ಅಂತ ಒಂದು ವರ್ಷದಿಂದ ಅಂದ್ಕೊಳ್ತಿದ್ದೀನಿ, ಆದರೆ ಆಗ್ತಾಯಿಲ್ಲ. ಸೊ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಮ್ಯಾಕ್ಸಿ ಮನೆ ಹತ್ರನೇ ಇದ್ದಾನೆ ಫ್ರೆಂಡ್ಸ್. ಪಾಪ ಇಂದಮ್ಮ ತಿನ್ನಮ್ಮ. ಸಿಕ್ಕಾಪಟ್ಟೆ ಹಸ್ವ ಹೋಗಿದೆ ಅನ್ಸುತ್ತೆ. ಅವನು ಹಸ್ವಾದ್ರೆ ಹಿಂಗೆ ಆಡೋದು ಜಾಸ್ತಿ. ಬಿಸ್ಕೆಟ್ ನೋಡಿದ ತಕ್ಷಣ ಒದ್ದಾಡೋದು, ಬಾಲ ಅಲ್ಲಾಡ್ಸೋದು. ತಿನ್ಕೊಮ್ಮ, ಆಮೇಲೆ ಇನ್ನು ಸ್ವಲ್ಪ ಹಾಕ್ತೀನಿ ಬೇಗ ಖಾಲಿ ಮಾಡಿದ್ರೆ. ರಂಗೋಲಿ ನೋಡಿ ಫ್ರೆಂಡ್ಸ್, 3 ದಿನ ಆಯಿತು ಹಾಕಿ. ಸೊ ಇನ್ನೂ ಚೆನ್ನಾಗೇ ಇದೆ. ಸೊ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದರಿಂದ ಸೊ ರಾತ್ರಿ ಊಟಕ್ಕೆ ರೈಸ್ ಮಾಡಿಬಿಟ್ಟಿದ್ದೆ. ಸೊ ಮೊಸರನ್ನ ತಿಂದ್ಕೊಂಡು ಒಳ್ಳೆ ನಿದ್ದೆ ಮಾಡೋಣ ಅಂತ ಸೊ ರೆಡಿಯಾಗಿ ಊಟ ಕೂಡ ಮುಗಿಸ್ಕೊಂಡು ಆಮೇಲೆ ಒಳ್ಳೆ ನಿದ್ದೆ ಮಾಡ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆಗಿರುತ್ತೆ.